Hi everyone, welcome back to my channel. ಇವತ್ತು ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗಿನೂ ನನ್ನ ಫೇಸ್ ವಾಶ್ ಆಯಿತು. ನೋಡಿ, ಸ್ಕಿನ್ನಲ್ಲಿ ಯಾವುದೇ ರೀತಿಯ ಮೇಕಪ್ ಇಲ್ಲ, ಡಸ್ಟ್ ಇಲ್ಲ, ಕ್ಲಿಯರ್ ಸ್ಕಿನ್ ಇದೆ. ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಬಾರ್ದು, ನಿಮಗೂ ಯೂಸ್ ಆಗುತ್ತಲ್ಲ. ಯಾರು ಫಸ್ಟ್ ಟೈಮು ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಅಂಥವ್ರಿಗೆ ಯೂಸ್ ಆಗುತ್ತಲ್ಲ. ಸೊ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನನ್ನ ಡೈಲಿ ಬೇಸಸಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನಿಮಗೂ ಯೂಸ್ ಆಗುತ್ತೆ. ಸೊ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಯಾಕೆಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೈಟ್ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳ್ತೀನಿ. ಸೊ ಫಸ್ಟ್ ನಾನು ನನ್ನ ಹೇರ್ನ ಈ ಹೇರ್ ಬ್ಯಾಂಡ್ ಸಹಾಯದಿಂದ ಹಿಂದಕ್ಕೆ ಹಾಕ್ಕೊಂಡು ಟೈ ಮಾಡ್ಕೋತೀನಿ. ನಾನು ಇದನ್ನು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಫಸ್ಟ್ ಥಿಂಗ್ ಬಂದು ಕ್ಲೆನ್ಸಿಂಗ್. ನಾನಿವತ್ತು ಡರ್ಮಾ 1% ಕೋಜಿಕ್ ಆ್ಯಸಿಡ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಇದು ಕ್ರೀಮ್ ಬೇಸ್ ಫೇಸ್ ವಾಶು. ಇದರಲ್ಲಿ 1% ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಿಮ್ಮ ಫೇಸ್ ಮೇಲಿರೋ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಎಲ್ಲ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಮತ್ತು ಈ ಫೇಸ್ ವಾಶು ತುಂಬ ಜೆಂಟಲ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಯಾವುದೇ ರೀತಿಯ ಡ್ರೈ ಔಟ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ನಾನು ಮಾಡ್ಕೋತಿರೋದು ಫೇಸ್ ಐಸಿಂಗು. ಈ ಫೇಸ್ ಐಸಿಂಗು ಡೈಲಿ ಮಾರ್ನಿಂಗ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಇದೆ, ಎಸ್ಪೆಷಲಿ ಐಸ್ ಪಫಿನೆಸ್ಸು. ಮತ್ತು ಯಾರಿಗೆಲ್ಲ ಲಾರ್ಜ್ ಓಪನ್ ಪೋರ್ಸ್ ಇದೆ ನೋಡಿ, ಅಂಥವ್ರಿಗೂ ರಿಡ್ಯೂಸ್ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಫೇಸ್ನ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ, ನಿಮ್ಮ ಸ್ಕಿನ್ನು ರೇಡಿಯಂಟ್ ಮತ್ತು ಗ್ಲೋ ಆಗಿ ಕಾಣೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆ ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ ಇದೆ ನೋಡಿ, ಅಂಥವ್ರಿಗೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಸೊ ಅವ್ರ ಫೇಸು ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಯಿಲ್ ಟು ಕಾಂಬಿನೇಷನ್ ಸ್ಕಿನ್ ಇರೋರು ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಯೂಸ್ ಇದೆ. ನೆಕ್ಸ್ಟ್ ಸ್ಟೆಪ್ಪು ಟೋನರು. ನಾನು ಯೂಸ್ ಮಾಡ್ತಿರೋದು ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಯಾಸಿನಿಮೈಡ್ ಟೋನರು. ಇದರಲ್ಲಿ ರೈಸ್ ವಾಟರ್ ಮತ್ತು ನಯಾಸಿನಿಮೈಡ್ ಓಟ್ಸ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮ್ಮ ಓಪನ್ ಪೋರ್ಸ್ನ ಟೈಟ್ನೆಸ್ ಮಾಡ್ತಾ ಬರುತ್ತೆ. ಅದು ಅಲ್ಲದೆ ಬ್ರೈಟ್ನೆಸ್ ಮತ್ತು ಹೈಡ್ರೇಟ್ ಆಗಿಡೋಕ್ಕೂ ಹೆಲ್ಪ್ ಮಾಡುತ್ತೆ. ಇದು ನಾನ್ ಸ್ಟಿಕ್ಕಿ ಮತ್ತು ಫ್ರಾಗ್ರೆನ್ಸ್ ಫ್ರೀ ಟೋನರ್ ಅಂತಲೇ ಹೇಳ್ಬೋದು. ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ ಇದೆ. ನೆಕ್ಸ್ಟ್ ಸ್ಟೆಪ್ ಫೇಸ್ ಸಿರಮು. ನಾನು ಯೂಸ್ ಮಾಡ್ತಿರೋದು ಪಿಲಿಗ್ರಿಮ್ 2% ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮು. ಈ ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮು ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ, ಪಿಗ್ಮೆಂಟೇಷನ್, ಯಾರಿಗೆಲ್ಲ ಬಂಗಿದೆ ನೋಡಿ ಅದು ರೆಡ್ಯೂಸ್ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಆ್ಯಕ್ನಿ ಸ್ಕಾರ್ಸ್ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಇದರಲ್ಲಿ 1% ಆಲ್ಫಾ ಆರ್ಬುಟಿನ್ ಇರೋದ್ರಿಂದ ಯಾರಿಗೆಲ್ಲ ಟ್ಯಾನ್ ಆಗಿರುತ್ತೆ ನೋಡಿ ಅದು ರಿಮೂವ್ ಆಗಿ ನಿಮ್ಮ ಸ್ಕಿನ್ ಟೋನ್ನ ಈವನ್ ಆಗಿ ಕಾಣೋಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಸ್ಕಿನ್ ಮೇಲೆ ಹಚ್ಚಿ ವಿತಿನ್ ಸೆಕೆಂಡ್ಸಲ್ಲಿ ಸ್ಕಿನ್ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಇದು ಗೇಮ್ ಚೇಂಜಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಲಾಸ್ಟ್ ಸ್ಟೆಪ್ ಸನ್ಸ್ಕ್ರೀನ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ಡಿಕನ್ಸ್ಟ್ರಕ್ಟ್ ಲೈಟ್ ವೇಟ್ ಜೆಲ್ ಸನ್ಸ್ಕ್ರೀನು. ಇದರಲ್ಲಿ SPF 55+ PA 3+ ಇದೆ. ಇದೊಂದು ಜೆಲ್ ಬೇಸ್ ಟೆಕ್ಸ್ಚರು. ಈ ಸನ್ಸ್ಕ್ರೀನು ಸ್ಟಾರ್ಟಿಂಗಲ್ಲಿ ಹಚ್ಚಿದಾಗ ಟೂ ಮಚ್ ಅನಿಸ್ಬೋದು, ಬಟ್ ಕಪಲ್ ಆಫ್ ಮಿನಿಟ್ಸ್ ಈಸಿಯಾಗಿ ಸ್ಕಿನ್ನಲ್ಲಿ ಮೆಲ್ಟ್ ಆಗ್ತಾ ಹೋಗುತ್ತೆ. ಈ ಸನ್ಸ್ಕ್ರೀನ್ ಫೇಸ್ ಮೇಲೆ ಅಪ್ಲೈ ಮಾಡಿದ ಮೇಲೆ ಯಾವುದೇ ರೀತಿಯ ವೈಟ್ ಕಾಸ್ಟ್ ಕಾಣಿಸೋದಿಲ್ಲ, ಈವನ್ ಆಗಿ ಸ್ಕಿನ್ ಮೇಲೆ ಸ್ಪ್ರೆಡ್ ಆಗುತ್ತೆ. ಇದ್ರ ಟೆಕ್ಸ್ಚರ್ ಬಂದು ನಾನ್ ಗ್ರೇಸಿ, ನಾನ್ ಸ್ಟಿಕ್ ಜೆಲ್ ಟೆಕ್ಸ್ಚರ್ ಸನ್ಸ್ಕ್ರೀನ್. ಇದು ಹಚ್ಚಿದಾಗ ಅಷ್ಟು ಹೆವಿ ಅನಿಸಲ್ಲ, ತುಂಬ ಲೈಟ್ ವೇಟ್ ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋದಾದರೆ, ನಾವು ಮನೆಯಿಂದ ಹೊರಗಡೆ ಹೋದಾಗ ಅಷ್ಟೇ ಅಲ್ಲ, ಮನೆ ಒಳಗಿದ್ರೂ ಸನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಔಟ್ಡೋರ್, ಇಂಡೋರ್ ಎರಡಕ್ಕೂ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು. ಈ ಸನ್ಸ್ಕ್ರೀನ್ನ ಆಯಿಲ್ ಟು ಕಾಂಬಿನೇಷನ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಜೊತೆಗೆ ಆ್ಯಕ್ನಿ ಪ್ರೋನ್ ಸ್ಕಿನ್ ಅವ್ರಿಗೂ ಯೂಸ್ ಇದೆ, ಟ್ರೈ ಮಾಡಿ. ನೆಕ್ಸ್ಟು ಲಿಪ್ ಬಾಮ್. ನಾನು ವಿಶ್ಕೇರ್ ಸೆರಾಮೈಡ್ ಟಿಂಟೆಡ್ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಲ್ಲಿ SPF 15 ಇರೋದ್ರಿಂದ ನಿಮ್ಮ ಲಿಪ್ಗೆ ನ್ಯಾಚುರಲ್ ಕಲರ್ ಕೊಡೋದಲ್ದಲೆ ನಿಮ್ಮ ಲಿಪ್ನ ಹೈಡ್ರೇಟೆಡ್ ಆಗು ಮಾಡುತ್ತೆ. ಸೊ ಇದು ನನ್ನ ಆನೆಸ್ಟ್ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.